ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವಿಹಾರಿ, ಏನು? ನಾಳೆ ನೀನು ನನ್ನ ಮನೆಗೆ ಬರ್ತೀಯಲ್ವಾ? ಈ ವಿಷಯ ಮನೆಗೆ ಹೋದ ತಕ್ಷಣ ನಮ್ಮ ಮಮ್ಮಿಗೆ ಹೇಳ್ತೀನಿ. ಡ್ಯಾಡಿ. ಶ್ಯಾಮ, ಮಕ್ಕಳು ಬರ್ತಿದ್ದಾರೆ. ಕೃಷ್ಣ, ವಿಹಾರಿ, ಏಯ್ ಇಲ್ಬಾ. ಶ್ಯಾಮಮ್ಮ. ಕೃಷ್ಣ, ಕ್ಲಾಸ್ ಹೇಗ್ ನಡೀತಿದೆ? ನಿಂಗೆ ಅರ್ಥ ಆಗ್ತಿದ್ಯಾ? ಓ, ತುಂಬಾ ಚೆನ್ನಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತಿದ್ದಾರೆ. ಮತ್ತೆ ನೀನ್ ಹೇಗ್ ಓದ್ತಿದ್ಯಾ? ಟೀಚರ್ ಹೇಳಿದ್ನ ಶ್ರದ್ಧೆಯಿಂದ ಕೇಳಿ ಕಲಿಸಿರೋ ಲೆಸನ್ಸ್ ಅವತ್ತೇ ಓದ್ಕೊಂಡ್ಬಿಡ್ತೀನಿ. ಓದ್ತಾ ಇದ್ರೆ ಓದ್ತಾನೆ ಇರಬೇಕು ಅಂತ ಅನ್ಸುತ್ತೆ. ವೆರಿ ಗುಡ್, ಗುಡ್ ಬಾಯ್. ಕೃಷ್ಣ, ವಿಹಾರಿ ಹೇಗೆ ಓದ್ತಾ ಇದ್ದಾನೆ? ವಿಹಾರಿ ಕೂಡ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾನೆ. ನನ್ನ ಜೊತೆ ಸ್ಪರ್ಧೆ ಮಾಡಿ ಅಲ್ವಾ ವಿಹಾರಿ? ವಿಹಾರಿ, ಕೃಷ್ಣ ಹೇಳಿದ್ದು ನಿಜಾನೇನಾ? ಹೌದು ಡ್ಯಾಡಿ. ಶ್ಯಾಮಮ್ಮ, ಇವತ್ತು ನನಗೆ ತುಂಬಾ ಖುಷಿ ಆಗ್ತಿದೆ. ಯಾಕಪ್ಪ? ಯಾಕಂದ್ರೆ ವಿಹಾರಿ ನಾಳೆ ನಮ್ಮ ಮನೆಗೆ ಬರ್ತಾನಲ್ವಾ? ನಮ್ಮ ಸ್ಕೂಲಲ್ಲಿ ಪ್ರಾಜೆಕ್ಟ್ ವರ್ಕ್ ಕೊಟ್ಟರು. ಸ್ಯಾಟರ್ಡೆ ಸಂಡೇ ಒಬ್ರು ಮನೆಗೆ ಇನ್ನೊಬ್ಬ ಹೋಗಿ ಅವ್ರ ಮನೆಯಲ್ಲಿ ಇರಬೇಕಂತೆ. ಅಲ್ಲಿರೋ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕಂತೆ. ಚೀಟಿನ ತೆಗೆದು ಯಾರ್ಯಾರ ಮನೆಗೆ ಯಾರು ಹೋಗ್ಬೇಕಂತ ಡಿಸೈಡ್ ಮಾಡಿದ್ದಾರೆ. ಹೌದಾ ಕೃಷ್ಣ? ಹೌದು ಶ್ಯಾಮಮ್ಮ. ಆ ಚೀಟಿನ ನನ್ನ ಕೈಯಿಂದನೇ ತೆಗ್ದಿದ್ದು. ವಿಹಾರಿ ನಮ್ಮ ಮನೆಗೆ ಬರ್ಬೇಕಂತ ಆ ಕೃಷ್ಣಂಗೆ ಬೇಡ್ಕೊಂಡೆ. ತಕ್ಷಣನೇ ಓಕೆ ಅಂದ್ಬಿಟ್ರು. ಚೀಟಿಯಲ್ಲಿ ನಮ್ಮಿಬ್ರ ಹೆಸರೇ ಬಂತು. ಅದೇನೇ ನನ್ನ ಕರ್ಮ. ನಾನು ನಿಮ್ಮ ಮನೆಗೆ ಬರೋದು ಸ್ವಲ್ಪನೂ ಇಷ್ಟ ಇಲ್ಲ. ಏನಾದರೂ ಒಂದು ಹೇಳಿ ಬರಬಾರ್ದು ಅಂತ ಅನ್ಕೊಂಡೆ. ಈಗ ಮಮ್ಮಿ ಡ್ಯಾಡಿಗೆ ವಿಷಯ ಎಲ್ಲ ಹೇಳಿಬಿಟ್ಟೆ. ಅವರು ಗ್ಯಾರಂಟಿ ನಿನಗೆ ಸಪೋರ್ಟ್ ಮಾಡ್ತಾರೆ. ಛೇ. ಶ್ಯಾಮಮ್ಮ, ವಿಹಾರಿನ ನಾಳೆ ನಮ್ಮ ಮನೆಗೆ ಕಳಿಸ್ಕೊಡಿ ಪ್ಲೀಸ್. ಖಂಡಿತವಾಗ್ಲೂ ಕಳಿಸ್ತೀವಿ ಕೃಷ್ಣ. ನಾನು ಹೋಗಲ್ಲ ಡ್ಯಾಡಿ. ವಿಹಾರಿ, ಹಾಗೆ ಹೇಳ್ಬಾರ್ದಪ್ಪ. ನೀನ್ ಹೋಗ್ಬೇಕು. ಅದು ನಿನ್ ಪ್ರಾಜೆಕ್ಟ್ ವರ್ಕ್ ಅಲ್ವಾ? ನೀನ್ ಅದನ್ನ ಕಂಪ್ಲೀಟ್ ಮಾಡ್ಬೇಕಲ್ವಾ? ಅಷ್ಟೇ ಅಲ್ದೆ ನೀನ್ ಯಾರ ಮನೆಗೆ ಹೋಗೋದು? ಬೇರೆಯವ್ರ ಮನೆ ಏನಲ್ಲ, ನಮ್ ಕೃಷ್ಣನ್ ಮನೆಗೆ ಅಲ್ವಾ? ಕೃಷ್ಣ ನಿನ್ಗೋಸ್ಕರ ನಮ್ಮ ಮನೆಗೆ ಎಷ್ಟು ಸಲ ಬರ್ಲಿಲ್ವಾ? ಇದೊಂದ್ಸಲ ನೀನ್ ಅಲ್ಲಿ ಹೋಗು. ಇವನು ನಿನ್ ಬೆಸ್ಟ್ ಫ್ರೆಂಡ್ ಅಲ್ವಾ? ಕೃಷ್ಣ, ನಾಳೆ ಮಾರ್ನಿಂಗ್ಗೆ ವಿಹಾರಿನ್ ಕರ್ಕೊಂಡು ನಿಮ್ ಮನೆಗೆ ಬಿಡ್ತೀವಿ, ಸರಿನಾ? ಥ್ಯಾಂಕ್ಸ್ ಶ್ಯಾಮಮ್ಮ. ಹುಷಾರಾಗಿ ಮನೆಗೆ ಹೋಗು. ಬಾ ವಿಹಾರಿ. ಬಾ ಕಂದ, ಒಳಗೆ ಕೃಷ್ಣ ನಿನ್ಗೋಸ್ಕರ ಕಾಯ್ತಿರ್ತಾನೆ. ಬಾ. ನಾನು ಹೋಗಲ್ಲ ಮಮ್ಮಿ. ಮಮ್ಮಿ, ನಾನು ಹೋಗಲ್ಲ. ನಿಮ್ಮ ಜೊತೆನೇ ಬರ್ತೀನಿ. ಹಾಗೆ ಹೇಳ್ಬಾರ್ದು ವಿಹಾರಿ. ನನ್ಗಿಲ್ಲಿರೋದು ಇಷ್ಟ ಇಲ್ಲ ಡ್ಯಾಡಿ. ವಿಹಾರಿ, ಮಮ್ಮಿ ಡ್ಯಾಡಿ ಹೇಳಿದ್ರೆ ಕೇಳ್ಬೇಕಲ್ವಾ? ನೀನಿವತ್ತು ಅಲ್ಲೇ ಇರ್ಬೇಕು. ನಿನ್ ಟೀಚರ್ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರಲ್ವಾ, ಅದನ್ನ ನೀನು ಕರೆಕ್ಟಾಗಿ ಪೂರ್ತಿ ಮಾಡಬೇಕು. ಹೌದು ವಿಹಾರಿ, ಇವತ್ತು ನೀನಿಲ್ಲಿದ್ರೆ ತುಂಬಾ ಹೊಸ ವಿಷಯಗಳು ನಿಂಗೆ ತಿಳಿಯುತ್ತೆ. ಹೌದು ಕಂದ, ಈ ಪ್ರಾಜೆಕ್ಟ್ ವರ್ಕ್ ನಿನ್ ಲೈಫಲ್ಲಿ ತುಂಬಾ ಉಪಯೋಗ ಆಗುತ್ತೆ. ಮುಂದೆ ನೀನು ಬೇರೆಯವ್ರ ಮಧ್ಯೆ ಬೆಳಿಬೇಕಾದಾಗ ಅದೆಲ್ಲ ಈಸಿ ಆಗತ್ತೆ. ಕಷ್ಟ ಬಂದಾಗ
ಸ್ವಲ್ಪನೂ ಹೆದರದೆ ಧೈರ್ಯವಾಗಿ ಮುಂದೆ ಹೋಗ್ಬೋದು. ಅಷ್ಟೇ ಅಲ್ಲ, ನೀನು ದೊಡ್ಡವನಾದ್ಮೇಲೆ ಮಾಡೋ ಕೆಲ್ಸಕ್ಕೆ ತುಂಬಾ ಸಹಾಯ ಆಗತ್ತೆ. ಇಲ್ಲಿರೋ ಮನುಷ್ಯರ ಮಧ್ಯೆ ಪ್ರೀತಿ, ಕಷ್ಟ, ಸುಖ, ಸಂತೋಷ ಎಲ್ಲ ಸೇರಿರೋ ಇನ್ನೊಂದು ಜೀವನ ಇರತ್ತೆ. ಅದಕ್ಕೆ ನಿಮ್ ಟೀಚರ್ ಇಲ್ಲಿ ಕಳ್ಸಿದ್ದು. ನನ್ ಜಾಣ ಮರಿ ಅಲ್ವಾ? ಸಂಜೆ ನಾನು ಬೇಗ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ. ಇರ್ತೀಯ ಅಲ್ವಾ? ಸರಿ ಮಮ್ಮಿ, ನಿನ್ನಿಷ್ಟ. ನನ್ ಬಂಗಾರ ನೀನು. ವಿಹಾರಿ, ಇಲ್ಲಿ ನಿನಗೆ ಬೇಕಾದ ಹಾಗೆ ಇರೋದಲ್ಲ, ಅವ್ರ ಹಾಗೇನೆ ಇರಬೇಕು. ಕೃಷ್ಣ ಏನು ತಿಂದರೂ ನೀನು ಅದನ್ನೇ ತಿನ್ನಬೇಕು. ಅದನ್ನ ಬಿಟ್ಟು ಪಿಜ್ಜಾ ಬೇಕು, ಕೇಕ್ ಬೇಕು, ಬಿರಿಯಾನಿ ಬೇಕು ಅಂತ ಕೇಳಬಾರ್ದು. ಆಯ್ತು ಡ್ಯಾಡಿ, ಅವ್ರು ಏನು ಕೊಡ್ತಾರೋ ಅದನ್ನೇ ತಿಂತೀನಿ, ಏನು ಹೇಳ್ತಾರೋ ಅದನ್ನೇ ಮಾಡ್ತೀನಿ. ಗುಡ್ ಬಾಯ್. ನಡಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ತೆ. ಕೃಷ್ಣ, ಕೃಷ್ಣ, ಹೇಗಿದ್ಯಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್. ದೊಡ್ಡ ಯಜಮಾನ್ರು ದೊಡ್ಡಮ್ಮವರು ಹೇಗಿದ್ದಾರೆ ಮೇಡಮ್? ಎಲ್ರೂ ಚೆನ್ನಾಗಿದ್ದಾರೆ. ಇವತ್ತು ವಿಹಾರಿ ಇಲ್ಲೇ ಇರ್ತಾನೆ. ಕೃಷ್ಣ ರಾತ್ರಿ ಹೇಳ್ದ ಮೇಡಮ್. ಹೌದಾ ಕೃಷ್ಣ? ಹೌದು ಶ್ಯಾಮಮ್ಮ, ವಿಹಾರಿ ಬರ್ತಾನೆ ಅಂತ. ನಾನು ವಿಹಾರಿ ಸೇರಿ ತುಂಬಾ ಆಟ ಆಡ್ತೀವಿ ಅಂತ ಅಮ್ಮಂಗೆ ಹೇಳಿದ್ದೀನಿ. ಪೂರ್ಣ, ಇವನ್ಗೆ ಈ ಜಾಗ ಹೊಸ್ತು. ಯಾವತ್ತೂ ಒಬ್ನೇ ಬೇರೆಯವ್ರ ಮನೇಲಿ ಇರ್ಲಿಲ್ಲ. ಅದಕ್ಕೆ ಇವನ್ನ ಸ್ವಲ್ಪ ಹುಷಾರಾಗಿ ನಿಮ್ ಮಗನ ಹಾಗೆ ನೋಡ್ಕೊಳ್ಳಿ. ಮೇಡಮ್, ನೀವೇನು ಚಿಂತೆ ಮಾಡಬೇಡಿ. ವಿಹಾರಿಗೆ ಯಾವುದೇ ಕಷ್ಟ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಹಾಗಂತ ಅವ್ನು ಕೇಳಿದ್ದನ್ನೆಲ್ಲ ಕೊಡಬೇಡಿ. ಹೌದು ಪೂರ್ಣ, ಇವನ್ಗೆ ಅಡ್ಜಸ್ಟ್ ಆಗಿ ಗೊತ್ತಿಲ್ಲ, ಏನೇನೋ ಕೇಳ್ತಾನೆ. ಹಾಗಂತ ನೀವ್ ಇವನ್ ಮೇಲಿರೋ ಪ್ರೀತಿಯಿಂದ ಹೊರಗಿಂದ ಏನು ತಂದು ಕೊಡ್ಬೇಡಿ. ನೀವೇನ್ ತಿಂತೀರೋ ಅದನ್ನೇ ಕೊಡಿ. ಶ್ಯಾಮಮ್ಮ, ವಿಹಾರಿಗೆ ನಾನು ಇದ್ದೀನಲ್ಲ, ಎಲ್ಲ ನಾನು ನೋಡ್ಕೋತೀನಿ. ಅದೇ ನನ್ನ ನಂಬಿಕೆ ಕೃಷ್ಣ. ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಸಂಜೆ ಬಂದು ವಿಹಾರಿನ ಕರ್ಕೊಂಡು ಹೋಗ್ತೀವಿ. ವಿಹಾರಿ, ನೀನ್ ಹಠ ಮಾಡಬಾರ್ದು, ಸರಿನಾ? ಸರಿ ಮಮ್ಮಿ. ಶ್ಯಾಮ, ಹೋಗೋಣವಾ? ಇರಿ ಸರ್, ಕಾಫಿಗೆ ಇಡ್ತೀನಿ, ಕುಡ್ಕೊಂಡು ಹೋಗೋರಂತೆ. ಬೇಡ ಪೂರ್ಣ. ಮನೆಗೆ ಬಂದು ಏನು ತಗೊಳ್ತೆ ಹೋದ್ರೆ ಹೇಗೆ ಮೇಡಮ್? ಏನ್ ಪೂರ್ಣ, ಯಾರೋ ಹೊಸಬ್ರ ಹತ್ರ ಮಾತಾಡೋ ಹಾಗೆ ಮಾತಾಡ್ತಿದ್ಯಲ್ಲ. ಲಾಸ್ಟ್ ಟೈಮ್ ಬಂದಾಗ ಟೀ ಕೊಡ್ದಿದ್ನಲ್ಲ. ಈಗ ನಮ್ಗೆ ಟೈಮ್ ಇಲ್ಲ, ಆಫೀಸಿಗೆ ಹೋಗ್ಬೇಕು. ಅದಕ್ಕೆ ಬೇಡ ಅಂದಿದ್ದು. ಸಂಜೆ ಬರ್ತೀನಲ್ಲ, ಆಗ ಕುಡಿತೀನಿ. ಆಯ್ತು ಮೇಡಮ್. ಸರಿ, ಮಕ್ಕಳು ಹುಷಾರು. ಸರಿ. ವಿಹಾರಿ, ಹುಷಾರು. ಬಾಯ್ ಕೃಷ್ಣ. ಬಾಯ್ ಬಾಯ್. ಬಾ ಕಂದ, ಕೂತ್ಕೋ. ಕಂದ, ಮನೆ ಹೇಗಿದೆ? ನಿಮ್ಮ ಮನೆ ಇಷ್ಟೊಂದು ಚಿಕ್ಕದಾಗಿದೆಯಲ್ಲ, ಸ್ವಲ್ಪ ದೊಡ್ಡದಾಗಿ ಕಟ್ಬೋದಿತ್ತಲ್ಲ. ಫ್ರಿಡ್ಜ್ ಇಲ್ವಾ ನಿಮ್ಮ ಮನೆಯಲ್ಲಿ? ಇಲ್ಲ ಕಂದ. ಫ್ರಿಡ್ಜ್ ಇಲ್ಲ ಅಂತಂದ್ರೆ ಫ್ರೂಟ್ಸು, ಡ್ರೈ ಫ್ರೂಟ್ಸು, ವೆಜಿಟೇಬಲ್ಸ್ ಇವೆಲ್ಲ ಎಲ್ಲಿಡ್ತೀರಾ? ಟಿವಿ ಕೂಡ ಇಲ್ವಾ? ನೀನು ಕಾರ್ಟೂನ್ ನೋಡಲ್ವಾ? ನೋಡಲ್ಲ ವಿಹಾರಿ. ಮತ್ತೆ ನಿನಗೆ ಟೈಮ್ ಪಾಸ್ ಹೇಗಾಗುತ್ತೆ? ಅಲ್ಲಿ ನೋಡು, ಅಲ್ಲಿ ಗೊಂಬೆ ಇದೆಯಲ್ಲ, ಅದ್ರ ಜೊತೆ ಆಟ ಆಡ್ತೀನಿ. ಇಷ್ಟು ಚಿಕ್ಕ ಗೊಂಬೆನಾ? ನಮ್ಮ ಮನೇಲಿ ನೋಡಿದ್ಯಾ ಅಲ್ವಾ ಎಷ್ಟು ದೊಡ್ಡ ದೊಡ್ಡ ಗೊಂಬೆ ಇದೆ ಅಂತ. ಇದ್ರಲ್ಲಿ ಹೇಗೆ ಆಡ್ತೀಯಾ? ಇಲ್ಲಿ ನೋಡು, ಇದ್ರ ಜೊತೆ ಆಟ ಆಡ್ತೀನಿ.
ನಾನಾದ್ರೆ ರಿಮೋಟ್ ಕಾರಲ್ಲೇ ಆಡ್ತೀನಿ. ಆ ಬುಕ್ಸ್ ಯಾರ್ದು? ಅಷ್ಟೊಂದಿದೆ. ಆ ಬುಕ್ಸ್ ಎಲ್ಲ ನಂದೇ. ನೀತಿಕತೆ, ಭಗವದ್ಗೀತೆ, ಕೃಷ್ಣನ್ ಬಗ್ಗೆ ಎಲ್ಲ ತುಂಬ ಓದ್ತಾ ಇರ್ತೀನಿ. ನನ್ಗಾದ್ರೆ ನಮ್ ಬುಕ್ಸೇ ಓದಕ್ಕಾಗಲ್ಲ. ನೀನು ಅದನ್ನೆಲ್ಲ ಓದ್ತೀಯಾ? ಅದು ನಂಗೆ ಬಂದಿರೋ ಪ್ರೈಸು. ಅದು ನಿನಗ್ ಬಂದಿದ್ದಾ? ಹೌದು ವಿಹಾರಿ. ಹಳೆ ಸ್ಕೂಲಲ್ಲಿದ್ದಾಗ ಹಾಡಿನ ಸ್ಪರ್ಧೆಯಲ್ಲಿ ನಂಗೆ ಸಿಕ್ಕಿದ್ದು. ನನಗೆ ತಗೊಳ್ಳೋದು ಬಿಟ್ರೆ ಪ್ರೈಸ್ ಎಲ್ಲ ತಗೊಳ್ಳೋದು ಗೊತ್ತೇ ಇಲ್ಲ. ನಿನ್ ಜೊತೆ ನಾನು ಇರ್ತೀನಲ್ವಾ, ನಿಂಗೆ ಕೂಡ ಸಿಗುತ್ತೆ. ಇಲ್ಲಿ ಬಾ ವಿಹಾರಿ. ಈ ಕೃಷ್ಣನಿಗೆ ನಾನು ದಿನಾ ಕೈ ಮುಗಿತೀನಿ. ನಂಗೆ ಏನ್ ಬೇಕಂದ್ರೂ ಅವ್ನು ಕೊಡ್ತಾನೆ. ಹೌದಾ? ವಿಹಾರಿ, ಈ ಹುಡುಗ ಯಾರು? ಕೃಷ್ಣನ್ ಫ್ರೆಂಡು ಮೇಡಮ್. ಇವನ್ ಫ್ರೆಂಡ್ಸ್ ಕೂಡ ಮನೆಗೆ ಬರ್ತಾರಾ? ಇವನು ಒಬ್ಬ ಡ್ರೈವರ್ ಮಗನೇನಾ? ಡ್ರೈವರ್ ಮಗ ಅಲ್ಲ ಮೇಡಮ್, ನಮ್ದು ತುಂಬಾನೇ ರಿಚ್ ಫ್ಯಾಮಿಲಿ, ನಿಮ್ಗಿಂತ 10 ಪಟ್ಟು. ಹೌದು ಮೇಡಮ್. ವಿಹಾರಿ ಅವ್ರ ಹತ್ರ ತುಂಬ ದುಡ್ಡಿದೆ. ಅವರಮ್ಮ ನನ್ನಮ್ಮನ ಥರ ತುಂಬ ಒಳ್ಳೆಯವರು. ಪರವಾಗಿಲ್ವೇ, ದುಡ್ಡಿರೋರ ಹತ್ರ ಚೆನ್ನಾಗೇ ಫ್ರೆಂಡ್ಶಿಪ್ ಆಗಿದೆ. ಏನ್ ಪೂರ್ಣ, ಮಗಂಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ಯಾ? ನನ್ನಮ್ಮ ಆ ಥರದ್ದೆಲ್ಲ ಏನೂ ಹೇಳ್ಕೊಟ್ಟಿಲ್ಲ ಮೇಡಮ್. ಆ ಕೃಷ್ಣನಿಗೆ ಕೈ ಮುಗಿದ್ರೆ ಆ ಕೃಷ್ಣನೇ ಇಂಥ ಫ್ರೆಂಡ್ ಕೊಡ್ತಾನೆ. ಇಷ್ಟಿದ್ರೂ ಮಾತ್ಗೇನ್ ಕಡಿಮೆ ಇಲ್ಲ. ಪೂರ್ಣ, ಹೀಗೆ ಯಾರ್ಯಾರನ್ನೂ ಮನೆಗೆ ಕರ್ಕೊಂಡು ಬರಬೇಡಿ. ಸರಿ ಮೇಡಮ್. ನೀವು ಹೋಗಿ ಆಟ ಆಡ್ಕೊಳ್ಳಿ, ಹೋಗಿ. ವಿಹಾರಿ, ನಿನ್ನ ನೋಡ್ತಿದ್ರೆ ನನಗೆ ತುಂಬ ಮುದ್ದು ಬರ್ತಿದೆ. ನಿನ್ನ ಕೆಲಸ, ನಿನ್ನ ಮಾತು ನೋಡ್ತಿದ್ರೆ ನನಗೆ ನನ್ನ ಬಾಲ್ಯನೇ ನೆನಪಾಗ್ತಿದೆ. ನಾನು ಥೇಟ್ ನಿನ್ನ ಹಾಗೆ ಮಾಡ್ತಿದ್ದೆ. ಪೂರ್ಣ, ವಿಹಾರಿ ಕೂಡ ನಮ್ಮ ಮಗನಾಗೆ ಹುಟ್ಟಬೇಕಾಗಿತ್ತೆ. ಸಾಕು ಸುಮ್ಮನೆ ರೀ, ಏನು ಮಾತಾಡಬೇಕು ಅಂತನೂ ಗೊತ್ತಾಗಲ್ಲ. ವಿಹಾರಿ ಪುಟ್ಟ, ಕೃಷ್ಣನು ನಾವು ಸೇರಿ ಈಗ ಒಂದೊಳ್ಳೆ ಆಟ ಆಡೋಣವಾ? ಏನಾಟ ಅಪ್ಪ? ಹುಲಿ ಮೇಕೆ ಆಟ. ಹುಲಿ ಮೇಕೆ ಆಟನಾ? ನನಗೆ ಗೊತ್ತೇ ಇಲ್ಲ. ನಾನಿದೀನಲ್ಲ ವಿಹಾರಿ, ನಾನು ಹೇಳ್ಕೊಡ್ತೀನಿ. ನೀನು ಆಡಷ್ಟೇ, ಗೆಲ್ಲೋದು ನಾವೇ. ಪೂರ್ಣ, ನೀನು ಕೃಷ್ಣನ್ ಕಡೆ ಇರು. ಇಲ್ಲಿಡ್ಬೇಕು. ಇಲ್ಲಿ ಕೃಷ್ಣ, ಖಾಲಿ ಇರೋ ಜಾಗದಲ್ಲಿ ಮೇಕೆಗಳನ್ನ ಇಡಬೇಕು. ಈ ಹುಲಿಗಳು ಮೇಕೆನ ತಿನ್ನೋಕ್ ಬರ್ತಾವೆ. ಹುಲಿ ತಿನ್ನದೇ ಇರೋ ಹಾಗೆ ಮೇಕೆ ಅಡ್ಡ ಇಟ್ರೆ ಕೃಷ್ಣ ಗೆದ್ದ ಹಾಗೆ. ಮೇಕೆ ತಿಂದುಬಿಟ್ರೆ ನೀನ್ ಗೆದ್ದ ಹಾಗೆ. ಅರ್ಥ ಆಯ್ತಾ ವಿಹಾರಿ? ಅರ್ಥ ಆಯ್ತು. ಸರಿ, ಈಗ ಯಾರು ಗೆಲ್ತಾರೋ ನೋಡೋಣ.
ನೀನು ನಡ್ಸು. ಹಾ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್, ಯು ಆರ್ ವೆರಿ ಗುಡ್. ಏನಂದ್ರೆ ಏನ್ ವಸಂತ, ಊಟಕ್ಕೆ ಟೈಮ್ ಆಗ್ತಿದೆ ರೀ. ನಿನ್ಗೆ ಹಸಿವಾಗ್ತಿದ್ಯಾ? ನಡಿ ಹಾಗಾದ್ರೆ ಊಟ ಮಾಡೋಣ. ಅದಲ್ಲ ರೀ, ಮತ್ತೇನು ವಸಂತ? ಪ್ರತಿದಿನ ಇದೇ ಟೈಮ್ಗೆ ನಮ್ ವಿಹಾರಿ ಊಟ ಮಾಡ್ತಿದ್ನಲ್ವಾ? ಹೌದು, ಇವತ್ತು ಕೃಷ್ಣನ್ ಮನೇಲಿ ಊಟ ಮಾಡ್ತಾನೆ. ನೀನೇನ್ ತಲೆ ಕೆಡಿಸ್ಕೋಬೇಡ ಬಿಡು. ಇಲ್ಲ ರೀ, ಅವನಿಗೆ ಅಲ್ಲಿ ಊಟ ಹಿಡ್ಸಲ್ಲ. ಅದು ಅಲ್ಲದೆ ಅವನು ಅವ್ರ ಮನೇಲಿ ತಿನ್ನೋದು ನನ್ಗಿಷ್ಟ ಇಲ್ಲ. ಇದೆಲ್ಲ ಪಕ್ಕಕ್ಕಿಟ್ರು ಮೊದ್ಲೇ ಅವ್ರದ್ದು ತುಂಬಾ ಬಡತನದ ಕುಟುಂಬ. ಅವ್ರ ಮನೇಲಿ ಅಡ್ಗೆ ಮಾಡೋಕ್ಕೆ ಬೇಕಾದಷ್ಟು ಇದೆಯೋ ಇಲ್ವೋ? ಹೀಗಿರುವಾಗ ನಮ್ ವಿಹಾರಿಗೆ ಏನ್ ಬಡಿಸ್ತಾರವ್ರು? ನೀನು ತಪ್ಪು ತಿಳ್ಕೊಂಡಿದ್ಯಾ ವಸಂತ. ಅವರು ಇರೋದ್ರಲ್ಲೇ ಚೆನ್ನಾಗಿ ಅಡ್ಗೆ ಮಾಡಿ ಬಡಿಸ್ತಾರೆ. ನೀನೇನು ಯೋಚನೆ ಮಾಡ್ಬೇಡ. ಅಲ್ದೆ ವಿಹಾರಿಗೆ ಕಷ್ಟ ಸುಖ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಲ್ಲ. ಒಬ್ಬ ಮನುಷ್ಯ ತುತ್ತನ್ನಕ್ಕೋಸ್ಕರ ಎಷ್ಟು ಕಷ್ಟ ಪಡಬೇಕು ಅಂತ ಅವನ್ ನೋಡ್ದಾಗ ತಾನೇ ಅವನ್ಗೆ ಅರ್ಥ ಆಗೋದು. ಪರವಾಗಿಲ್ಲ ಬಿಡು, ಈ ಒಂದು ಹೊತ್ತಲ್ಲಿ ತಿಂದ್ರೆ ಏನಾಗಲ್ಲ. ಇದೇನ್ರಿ ಹೀಗಂತಿದ್ದೀರಾ? ಅವನು ಚಿಕ್ಕ ಮಗು, ಕಷ್ಟ ಸುಖ ತಿಳ್ಕೊಬೇಕಾಗಿರೋ ವಯಸ್ಸ ಅವಂದು. ಹುಟ್ಟದಾಗಿಂದ ಪರಮಾನ ತಿನ್ಕೊಂಡು ಸುಖದ ಸುಪ್ಪತ್ಕೆಯಲ್ಲಿ ಬೆಳೆದವನು ನನ್ನ ಮೊಮ್ಮಗ. ಅಂಥವನು ಇವತ್ತು ಗಂಜಿ ಮುದ್ದೆ ತಿನ್ನುವ ಬರ್ತಾನೆ ರೀ, ಆದ್ರೆ ನನ್ ತೃಪ್ತಿಗೋಸ್ಕರ ಹೋಗೋಣ ಪ್ಲೀಸ್. ಸರಿ, ನಿನ್ನ ಮೊಮ್ಮಗನ ವಿಷಯಕ್ಕೆ ನೀನು ಬಗ್ಗೋದೇ ಇಲ್ಲ. ನಡಿ. ಏನ್ ಕುಡಿತಾ ಇದ್ದೀರಾ? ಕೂಲ್ ಡ್ರಿಂಕ್ಸ್ ಕಣಪ್ಪ. ನನ್ಗೂ ಕೊಡಿ. ನೀನ್ ಕುಡಿಬಾರ್ದು ಕಣಪ್ಪ, ಇದು ದೊಡ್ಡವ್ರು ಕುಡಿಯೋ ಕೂಲ್ ಡ್ರಿಂಕು. ಪರವಾಗಿಲ್ಲ, ನನಗೆ ಕೊಡಿ. ನೀನು ಕುಡಿಬಾರ್ದು ಕಣಪ್ಪ, SMBC ಆಗುತ್ತೆ. SMBC ಅಂದ್ರೆ? ನನಗೂ ಗೊತ್ತಿಲ್ಲ, ಹಾಗೆ ಹೇಳ್ಬಿಟ್ಟೆ. ಅದೇನಾಗಲ್ಲ, ಕೊಡಿ ಇಲ್ಲಿ. ನಾನು ಕುಡಿಯಲ್ಲ. ಇಲ್ಲಿ ನೋಡು, ಎಸಿತಿದ್ದೀನಿ. ಎಸ್ತ್ಬಿಟ್ಟೆ. ಅಡೆ ವಾಸನೆ ಬರ್ತಾ ಇದೆ. ಕಂದ ವಿಹಾರಿ, ಬನ್ನಿ ಊಟ ಮಾಡೋರಂತೆ. ನಾನು ಊಟ ಮಾಡಲ್ಲ.